ಝೆರೋದ ಕೈಟ್ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಝೆರೋದವರು ಇಂಟ್ರೊಡ್ಯೂಸ್ ಮಾಡಿಸಿರುವಂಥ ಒಂದು ಹೊಸ ಫೀಚರ್, ಇದು ಒಂದು ಹೊಸ ಆ್ಯಪ್ ಅಂತಲೇ ಹೇಳ್ಬೋದು. ಅದನ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಈ ನೋಡಿ, ಡಿಸ್ಕೌಂಟ್ ಬ್ರೋಕರಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಯಿತು ಅಂತ ದಿನದಿಂದ ನಾವು ಕೇಳ್ತಾನೆ ಬರ್ತಾ ಇದ್ದೀವಿ. ಸೆನ್ಸಿಬಲ್ನ ಫ್ರೀ ಮಾಡಿದ್ರು, ಅದಾದಮೇಲೆ ಸ್ಟ್ರೀಕನ್ನು ತಂದರು, ಈಗ ಇನ್ನೊಂದು ತಿಜೋರಿ ಫೈನಾನ್ಸ್ ಅಂತ. ಇದು ಒಂದು ಫಂಡಮೆಂಟಲ್ ವ್ಯೂ ಕೊಡೋಕ್ಕೆ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಗಿರ್ಬೋದು, ಮಾರ್ಕೆಟ್ ಶೇರ್ ವ್ಯತ್ಯಾಸಗಳಾಗಿರಬೇಕು, ಅಥವಾ ಏನಾದರೂ ನ್ಯೂಸ್ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಅಪ್ಡೇಟ್ನ ಸಿಗ್ತಾ ಹೋಗುತ್ತೆ. ಎಗೇನ್ ಇದು ಪೇಯ್ಡ್ ಟೂಲ್ ಆಗಿರುತ್ತೆ, ಸಂಪೂರ್ಣವಾಗಿ ಫ್ರೀ ಇಲ್ಲ. ಬಟ್ ನೀವು ನಿಮ್ಮ ಪೋರ್ಟ್ಫೋಲಿಯೋ ಏನಿರುತ್ತೆ ಆ ರಿಲೇಟೆಡ್ ಸ್ಟಾಕ್ಸ್ ಬಗ್ಗೆ ಮಾಹಿತಿ ಫ್ರೀಯಾಗಿ ಸಿಗುತ್ತೆ ಅಂತ ಝೆರೋದವರು ತಂದಿದ್ದಾರೆ. ಈಗ ನೋಡಿ, ಒಂದು ಡೆಮೋ ಪೋರ್ಟ್ಫೋಲಿಯೋನ ತೊಗೊಂಡಿದ್ದೀನಿ. ಪರಿಚಿತರೊಬ್ಬರು ತಮ್ಮ ಪೋರ್ಟ್ಫೋಲಿಯೋನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಇವರು ಚೆನ್ನಾಗಿ ಇನ್ವೆಸ್ಟ್ ಮಾಡ್ತಾ ಬಂದಿದ್ದಾರೆ. 2,10,000 ಇನ್ವೆಸ್ಟ್ ಮಾಡಿದ್ದಕ್ಕೆ ಸರಿಸುಮಾರು 20% ಇವಾಗ ಪ್ರಾಫಿಟಲ್ಲಿದ್ದಾರೆ. 40,000 ಪ್ರಾಫಿಟ್ ಮಾಡಿದ್ದಾರೆ. ಈಗ ನೀವು ಕನ್ಸೋಲ್ ಸೆಕ್ಷನ್ಗೆ ಹೋದರೆ, ನೀವು ಕನ್ಸೋಲ್ ಸೆಕ್ಷನಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇರುತ್ತಲ್ಲ, ಅಲ್ಲಿಗೆ ಬಂದರೆ ನೀವು ನಿಮಗೆ ಸುಮಾರು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಅಂದರೆ ಓವರಾಲ್ ನೀವು ಎಷ್ಟು ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡಿದರೆ, ಹೋಲ್ಡಿಂಗ್ಸ್ ಎಷ್ಟಿದೆ ಅಂತ ಈ ರೀತಿ console.zerodha.com ಅಂದರೆ ಬರ್ತಾ ಇರುತ್ತಲ್ವಾ. ಇಲ್ಲಿ ನೋಡಿ, ನಿಮಗೆ ರೈಟ್ ಸೈಡಲ್ಲಿ ಪೋರ್ಟ್ಫೋಲಿಯೋ ಟೈಮ್ ಲೈನ್ ಅಂತ ಬಂದಿದೆ. ಇದು ಒಂದು ಹೊಸದು ಆ್ಯಡ್ ಮಾಡಿರುವಂಥದ್ದು. ಇವರು ಯಾವ್ಯಾವ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದಾರಲ್ಲ ಅದರ ರಿಲೇಟೆಡ್ ಏನಾದರೂ ನ್ಯೂಸ್ ಬರ್ತಾ ಇದೆ ಅಂತಂದರೆ ಅದರ ಡೇಟ್ ಸಂಬಂಧಪಟ್ಟ ಜೊತೆಗೆ ಏನು ನ್ಯೂಸ್ ಬಂದಿದೆ ಅಂತ ಬರ್ತಾ ಇರುತ್ತೆ. ನೋಡಿ, ಇಲ್ಲಿ ರಾ ಮೆಟೀರಿಯಲ್ ಪ್ರೈಸ್ ಚೇಂಜ್ ಆಗಿದೆ. ಉದಾಹರಣೆಗೆ ಇದು ಯಾವ ಕಂಪ್ನಿಗೆ, ಏಷ್ಯನ್ ಪೇಂಟ್ಸ್, ಯಾವ ಕಂಪ್ನಿಗೆ ನಿಮಗೆ ಇಂಪ್ಯಾಕ್ಟ್ ಆಗ್ಬೋದು ಇದರಿಂದ ಅಂತ ಕೇಳಿದ್ರೆ, ನೋಡಿ ಮೀಥೈಲ್ ಮೆಥಾಕ್ರೈಲೈಟ್ ಅಂತ ಒಂದು ರಾ ಮೆಟೀರಿಯಲ್ ಬೇಕು. ಇದು ಎಲ್ಲ ಸ್ವಲ್ಪ ಕ್ರೂಡ್ ರಿಲೇಟೆಡ್ ಆಗಿರುತ್ತೆ, ಪೇಂಟಲ್ಲಿ ಬೇಕಾಗಿರುವಂಥದ್ದು. ಅದು ಇನ್ಕ್ರೀಸ್ ಆಗಿದೆ ಅಂತೆ, ಮೋರ್ ದ್ಯಾನ್ 15% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಅಂದರೆ ಏನಾಗುತ್ತೆ, ಅದು ನೆಗೆಟಿವ್ ಆಗ್ತಾ ಹೋಗ್ಬೋದು ಸ್ಟಾಕಿಗೆ ಅಂತ. ಅದೇ ರೀತಿಯಾಗಿ ರಿಲಯನ್ಸಲ್ಲಿ ನಂಬರ್ ಆಫ್ ಮೊಬೈಲ್ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಿದ್ದಾರೆ. ಫೆಬ್ರವರಿ 2023ಕ್ಕೆ 2024ಕ್ಕೂ ಕಂಪೇರ್ ಮಾಡಿದ್ರೆ 4 ಕೋಟಿ ಜನ ಜಾಸ್ತಿ ಆಗಿದ್ದಾರೆ ಅಂತ ಇಲ್ಲೊಂದು ನ್ಯೂಸ್ ಬಂದಿದೆ. ಅದೇ ರೀತಿಯಾಗಿ 4 more ಅಪ್ಡೇಟ್ಸ್ ಅಂತಿದೆ, ಅದನ್ನ ನೀವು ನೋಡ್ತಾ ಹೋಗ್ಬೋದು. ಜೊತೆಗೆ ರಿಲಯನ್ಸ್ ಇಂದು ಓವರ್ ಆಲ್ ಪ್ರಾಡಕ್ಟ್ ವೈಸ್ ಬ್ರೇಕಪ್ ಯಾವ ರೀತಿ ಆಗಿದೆ, ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ ಎಷ್ಟಿದೆ ಅವ್ರದ್ದು, ಡಿಜಿಟಲ್ ಸರ್ವಿಸಸ್ಸಲ್ಲಿ ಎಷ್ಟಿದೆ, ಆಯಿಲ್ ಕೆಮಿಕಲ್ಸಲ್ಲಿ ಎಷ್ಟಿದೆ, ರಿಟೇಲಲ್ಲಿ ಎಷ್ಟಿದೆ, ನೋಡಿ ಈ ರೀತಿ ಶೇರ್ಗಳು ನಿಮಗೆ ಸ್ಪ್ಲಿಟ್ ಅಪ್ ಸಿಗ್ತಾ ಹೋಗುತ್ತೆ. ಅದೇ ಜೊತೆಗೆ ಅಕ್ವಿಸಿಷನ್ ಏನಾದ್ರು ನ್ಯೂಸ್ ಆಗಿತ್ತು ಅಂದರೆ, HDFC ಬ್ಯಾಂಕಿಂದ ರಿಸಲ್ಟ್ ಬಂದಿತ್ತು, ಆ ಟೈಮಲ್ಲಿ ಅದ್ರದ್ದು ಯಾವ ರೀತಿ ಬ್ರೇಕಪ್ ಇದೆ. ಅದೇ ರೀತಿಯಾಗಿ ಬ್ರಾಡ್ಬ್ಯಾಂಡಲ್ಲಿ ಏನಾದರೂ ಜಾಸ್ತಿ ಆಯಿತಾ ಕಮ್ಮಿ ಆಯಿತು, ನೋಡಿ ಬ್ರಾಡ್ಬ್ಯಾಂಡಲ್ಲಿ ಮಾರ್ಕೆಟ್ ಶೇರ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಪೂರ್ತಿ ರಿಲಯನ್ಸ್ ಇಂದ ಬಂದಿದೆ, ಯಾಕಂದರೆ ಅವತ್ತು ರಿಸಲ್ಟ್ ಬಂದಿತ್ತು ಅಂತ ಕಾಣುತ್ತೆ. ₹10 per share ಡಿವಿಡೆಂಡ್ ಕೊಡ್ತಾ ಇದ್ದಾರೆ ಅಂತ. ಒಂದು ರೀತಿ ಸ್ಕ್ರೋಲ್ ಮಾಡ್ಕೊಂಡು ನೋಡ್ತಾ ಇರ್ತೀರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಒಂದಾದ್ಮೇಲೆ ಒಂದು ಯಾವ ರೀತಿ ಅಂತ, ಆ ರೀತಿಯಾಗಿ ನೀವು ನೋಡ್ಕೊತ ಹೋಗ್ಬೋದು ಅಂತ. ನೋಡಿ, PFCದು ರಿಸಲ್ಟ್ ಬಂದಿತ್ತು. ಇವರು PFCನಲ್ಲಿ ಇನ್ವೆಸ್ಟ್ ಆಗಿದ್ದಾರೆ. ಅದರಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಗ್ರೋತ್ ಏನಾಗಿದೆ, ಇಯರ್ ಆನ್ ಇಯರ್ ಗ್ರೋತ್ ಏನಾಗಿದೆ, FIIಗಳು ಕಮ್ಮಿ ಆಗಿದ್ದಾರಾ ಜಾಸ್ತಿ ಆಗಿದ್ದಾರಾ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ, ಈ ರೀತಿಯಾಗಿ ಮಾಹಿತಿಗಳು ನೋಡಿ ಸಮಗ್ರವಾಗಿ ನಿಮಗೆ ಅದ್ರ ಬಗ್ಗೆ ಏನೇ ನ್ಯೂಸ್ ಆಗಿರ್ಬೋದು. ಎಂಪ್ಲಾಯ್ ಕಾಸ್ಟ್ ಜಾಸ್ತಿ ಆಯಿತು, ಇನ್ಯಾವುದೋ ಒಂದು ಪಾಸಿಟಿವ್ ನ್ಯೂಸ್ ಆಗಿರ್ಬೋದು, ನೆಗೆಟಿವ್ಸ್ ಆಗಿರ್ಬೋದು. ನೆಗೆಟಿವ್ ನ್ಯೂಸ್ ಆಗಿತ್ತು ಅಂದರೆ ರೆಡ್ ಕಲರಲ್ಲಿ ಹೈಲೈಟ್ ಮಾಡಿರ್ತಾರೆ, ಪಾಸಿಟಿವ್ ನ್ಯೂಸ್ ಆಗಿತ್ತು ಅಂತಂದರೆ ಅದನ್ನ ಗ್ರೀನ್ ಕಲರಲ್ಲಿ ಹೈಲೈಟ್ ಮಾಡಿರ್ತಾರೆ. ಈ ರೀತಿಯಾಗಿ ನಿಮಗೆ ಒಂದು ಫೀಡ್ ಸಿಗ್ತಾ ಹೋಗುತ್ತೆ. ಇದು ಒಂದು ಹೊಸದಾಗಿ ಮಾಡಿರುವಂಥದ್ದು. ಡೀಟೇಲ್ ಟೈಮ್ ಲೈನ್ ನೀವು ನೋಡಬೇಕು ಅಂತಂದರೆ, ಡೀಟೇಲ್ ಟೈಮ್ ಲೈನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ತಿಜೋರಿ ಫೈನಾನ್ಸ್ ಅಂತ ಏನು ಒಂದು ಅವ್ರದ್ದು ಆ್ಯಪ್ ಇದೆಯಲ್ಲ ಅದಕ್ಕೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಕರ್ಕೊಂಡು ಹೋದಾಗ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವ್ಯಾವ ಕಂಪ್ನಿಗಳನ್ನು ನೀವು ಇನ್ವೆಸ್ಟ್ ಮಾಡಿದ್ರೋ ಅದ್ರ ಬಗ್ಗೆ ನಿಮಗೆ ಸಮಗ್ರವಾಗಿ ಮಾಹಿತಿ ಬರುತ್ತೆ. ನೋಡಿ, ಇದು ಝೆರೋದ ಪೋರ್ಟ್ಫೋಲಿಯೋ ನೀವು ಶೇರ್ ಮಾಡಿದ್ದೀರಾ ಅಂತ ಹೇಳ್ತಾ ಇದೆ. ಇದರಲ್ಲಿ ನಿಮಗೆ ಓವರಾಲ್ ಪೂರ್ತಿ ನೀವು ಇನ್ವೆಸ್ಟ್ ಮಾಡಿರೋದ್ರದ್ದು ಎಲ್ಲದ್ರದ್ದು ನಾವೇನು ಫೀಡ್ ನೋಡಿದ್ವಿ, ಒಂದೊಂದ್ರದ್ದು ನಿಮಗೆ ಇಲ್ಲಿ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾ ಫೀಡ್ ಥರ, ಈಗ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಅದರಲ್ಲಿ ಯಾವ ರೀತಿ ನೋಡ್ತಿರೋ ವಿತ್ ಗ್ರಾಫಿಕ್ಸು, ವಿತ್ ಡೀಟೇಲ್ ಲಿಂಕು, ಬೇರೆ ಯಾವುದೋ ನ್ಯೂಸ್ ಲಿಂಕ್ ಇದ್ದರೆ ಅದನ್ನು ಆ್ಯಡ್ ಮಾಡಿಬಿಟ್ಟು ಕೊಡ್ತಾ ಇರ್ತಾರೆ. ಯಾರಾದರೂ ತುಂಬ ನ್ಯೂಸ್ನ ಫಾಲೋ ಮಾಡಬೇಕು, ನನ್ನ ಪೋರ್ಟ್ಫೋಲಿಯೋ ಇರೋದಕ್ಕೆಲ್ಲ ನಾನು ಹುಡ್ಕೊಂಡು ಹೋಗೋಕ್ಕಲ್ಲ, ಒಂದು ಜಾಗ ಯಾವುದಾದ್ರು ಮಾಡಿದರೆ ಚೆನ್ನಾಗಿತ್ತು ಅಂತ ಯಾರಿಗಾರು ಮನಸ್ಸಲ್ಲಿ ಅನಿಸ್ತಿದೆ ಅಂದರೆ ಝೆರೋದ ಅದಕ್ಕೆ ಉತ್ತರ ಕೊಟ್ಟಂಗಿದೆ. ನಿಮ್ಮ ಪೋರ್ಟ್ಫೋಲಿಯೋ ರಿಲೇಟೆಡ್ ಕಂಪ್ನಿಗಳ ಬಗ್ಗೆ ಏನೇ ನ್ಯೂಸ್ ಬಂದರೂ ಇಲ್ಲಿ ಇದು ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಇದನ್ನ tijorifinance.com/timeline console.zerodha.com ಬರೋದ್ರ ಮೂಲಕ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇನ್ನೂ ಸ್ಪೆಸಿಫಿಕ್ ಆಗಿ ನೀವೇನು ಮಾಡ್ಬೋದು ಅಂತಂದರೆ, ನಿಮ್ಮ ಹೋಲ್ಡಿಂಗ್ಸಲ್ಲಿ ಒಂದಿಷ್ಟು ಕಂಪ್ನಿಗಳಿರುತ್ತೆ. ಅದರಲ್ಲಿ ಇವಾಗ ನೀವು ಬರೀ ಅದೊಂದು ಕಂಪ್ನಿಗೆ ನಾನು ನೋಡಬೇಕು ಸ್ಪೆಸಿಫಿಕ್ ಆಗಿ ಅಂತಂದರೆ, ಉದಾಹರಣೆಗೆ ಏಷ್ಯನ್ ಪೇಂಟ್ಸ್ ಅಂತ ಇದೆ, ಅಥವಾ Divis Labs ತೊಗೋಣ. Divis Labs ಅನ್ನು ತೊಗೊಂಡ್ಬಿಟ್ಟು ನೀವು ಇಲ್ಲಿ ವ್ಯೂ ಇನ್ಸೈಟ್ಸ್ ಅಂತ ಇದೆ ನೋಡಿ, ಇಲ್ಲಿ ವ್ಯೂ ಇನ್ಸೈಟ್ಸ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋಯ್ತು ಅಂತಂದರೆ ಇಲ್ಲಿ ಏನು ಸಿಗ್ತಾ ಹೋಗುತ್ತೆ, ಪ್ರೈಸು 1 year ಪ್ರೈಸು ನೋಡಿ. ನಿಫ್ಟಿ ಫಾರ್ಮಾ ಓವರ್ ಆಲ್ ಇಂಡೆಕ್ಸು ನಿಫ್ಟಿ ಫಾರ್ಮಾ ಇಂಡೆಕ್ಸ್ ಜೊತೆಗೆ ಯಾವ ರೀತಿ ಕಾಂಪೀಟ್ ಮಾಡ್ತಾ ಬಂದಿದೆ Divis Labs ಅಂತ ನೋಡಿದರೆ, ನಿಮ್ಗೆ ಓವರ್ ಆಲ್ 1 year ಅಲ್ಲಿ ನೋಡಿದ್ರೆ ನಿಫ್ಟಿ ಫಾರ್ಮಾಗಿಂತ ಇದು ಅಂಡರ್ ಪರ್ಫಾರ್ಮೆನ್ಸ್ನೇ ಮಾಡ್ತಾ ಬಂದಿದೆ. ಅದೇ ಲಾಸ್ಟ್ 3 years ನೋಡಿದ್ರು ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಲಾಸ್ಟ್ 5 years ಅಂತ ನೋಡೋದಾದ್ರೆ ನೋಡಿ, ನಿಫ್ಟಿ ಫಾರ್ಮಾ ಇಂಡೆಕ್ಸ್ಗಿಂತ Divis Labs ಚೆನ್ನಾಗಿರುವಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ. ಈ ರೀತಿಗೆ ಟೈಮ್ ಲೈನ್ನ ವ್ಯೂನ ನೋಡ್ತಾ ಹೋಗ್ಬೋದು. PE/PB ರೇಷೋ, EBITDA ರೇಷೋ, ಫಂಡಮೆಂಟಲ್ ಯಾವ್ದು ಇರುತ್ತೆ, ನಿಮಗೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡೋಕ್ಕೆ, ಕ್ವಾಲಿಟೇಟಿವ್ ಅನಾಲಿಸಿಸ್ ಮಾಡಲಿಕ್ಕೆ ಎರಡೂ ಇಲ್ಲಿ ಸಾಧ್ಯ ಆಗ್ತಾ ಹೋಗುತ್ತೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟು ಅಂತ ತೋರಿಸ್ತಾ ಹೋಗುತ್ತೆ, 1 year ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ತೋರಿಸುತ್ತೆ. ಏನಾದರೂ ರೆಡ್ ಫ್ಲಾಗ್ ಇದೆಯಾ ಅಂತ ತೋರಿಸುತ್ತೆ. ನೋಡಿ, ರೆಡ್ ಫ್ಲಾಗ್ ಅಂದರೆ ಇವಾಗ ಏನಾದರೂ ಪ್ರಮೋಟರ್ ಹೋಲ್ಡಿಂಗ್ನ ಜಾಸ್ತಿ ಮಾಡಿರ್ಬೋದು, ಅಥವಾ ROC ROE ಕಮ್ಮಿ ಆಗಿರ್ಬೋದು, ಅಥವಾ
ವ್ಯಾಲ್ಯೂಯೇಷನ್ ವೈಸು ಚೆನ್ನಾಗಿ ಆಗ್ತಾ ಇರ್ಬೋದು, ಕಂಪೇರ್ ಟು ಹಿಸ್ಟರಿಗಿಂತ ಕಮ್ಮಿ ಆಗ್ತಾ ಇದೆ ಅಂತ ಆ ನ್ಯೂಸ್ಗಳು. ಅದನ್ನ ಪೂರ್ತಿ ನೀವು ರೆಡ್ ಫ್ಲಾಗ್ ನೋಡಬೇಕು ಅಂದರೆ ಹೇಗೆ ನಿಮಗೆ ಅದು ತಿಜೋರಿ ಫೈನಾನ್ಸಿಗೆ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ ಮಾಹಿತಿ ಬರ್ತಾ ಹೋಗುತ್ತೆ. ರೆವೆನ್ಯೂ ಮಿಕ್ಸ್ ಅಂದರೆ ಇವರು ಯಾವ್ಯಾವುದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದರೆ ಇದು ಸೆಕ್ಟರಿಂದ ಸೆಕ್ಟರ್ ಡಿವೈಡ್. ಉದಾಹರಣೆ ಡಿವಿಸ್ ಲ್ಯಾಬ್ಸ್ ಅಂತ ತೊಗೊತಾ ಇದ್ದೀನಿ. ಇದರಲ್ಲಿ ಜನರಿಕ್ಸ್ ಅಲ್ಲಿ ಎಷ್ಟು, ಜನರಿಕ್ ಮೆಡಿಸಿನ್ ಎಷ್ಟಿದೆ, ಕಸ್ಟಮ್ ಸಿಂಥೆಸಿಸ್ ಎಷ್ಟಿದೆ, ನ್ಯೂಟ್ರಾಸ್ಯೂಟಿಕಲ್ಸ್ ಅಂತ ಎಷ್ಟಿದೆ, ಈ ರೀತಿಯಾಗಿ ತೋರಿಸ್ತಾರೆ. ಹಿಸ್ಟಾರಿಕಲಿ ಎಷ್ಟಿತ್ತು, ಈಗ ಯಾವ ರೀತಿ ಚೇಂಜ್ ಆಗಿದ್ದಾರೆ, ಯಾವುದ್ರಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಯಾವುದ್ರಲ್ಲಿ ಕಮ್ಮಿ ಮಾಡ್ಕೊಂಡಿದ್ದಾರೆ, ಈ ರೀತಿಯಾಗಿ ಸಂಪೂರ್ಣವಾಗಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಇವರ ಕಾಂಪಿಟೇಟರ್ ಏನಿದ್ದಾರೆ ಅವರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಅವರ ಪಿ ವ್ಯಾಲ್ಯೂಯೇಷನ್ಗೆ ಕಂಪೇರ್ ಮಾಡಿದ್ರೆ ಇವರು ಯಾವ ರೀತಿ ನಡೀತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಾನು ಆಗಲೇ ಹೇಳ್ದಂಗೆ ಒಂದು ಕಂಪನಿ ಬಗ್ಗೆ ನೀವು ಕ್ಲಿಕ್ ಮಾಡಿಬಿಟ್ಟು ವ್ಯೂ ಡೀಟೇಲ್ಡ್ ಇನ್ಫೋ ಅಂತ ಕೊಡ್ತು ಅಂತಂದರೆ ನೀವು ಇಲ್ಲಿ ವಾಪಸ್ ಈ ತಿಜೋರಿ ಫೈನಾನ್ಸಿಗೆ ಬರ್ತೀರಾ, ಆ ಕಂಪನಿ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗ್ತಾ ಹೋಗುತ್ತೆ. ನೋಡಿ ಇವ್ರದ್ರಲ್ಲಿ ಅಂದರೆ ಫಾರೆನ್ಸಿಕ್ಸ್ ಅಂದರೆ ಇದರಲ್ಲಿ ಪಾಸಿಟಿವ್ ಎಷ್ಟಿದೆ, ನೆಗೆಟಿವ್ ಎಷ್ಟಿದೆ ಅಂತ ಈ ರೀತಿ. ಈ ರೆಡ್ ಫ್ಲಾಗ್ಗಳು ಕಮ್ಮಿ ಇದ್ದಷ್ಟು ಒಳ್ಳೆಯದನ್ನು, ಕಮ್ಮಿ ಇಲ್ಲ ಅಂತಂದರೆ ಅದು ಯಾಕೆ ಆಗ್ತಾ ಇದೆ ಏನು ಅಂತ ನಾವು ಫಂಡಮೆಂಟಲಿ ವಿಚಾರ ಮಾಡಬೇಕಾಗುತ್ತೆ. ಅದೇ ರೀತಿ ರೆವೆನ್ಯೂ ಮಿಕ್ಸ್ ನಾನು ಹೇಳಿದ್ನಲ್ಲ, ಆ ಸೆಕ್ಟರಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಜೊತೆಗೆ ಲೊಕೇಶನ್ ವೈಸ್ ಇಂಡಿಯಾದಲ್ಲಿ ಎಷ್ಟು ಆಪರೇಷನ್ ಇದೆ, ಏಷ್ಯಾದಲ್ಲಿ ಎಷ್ಟಿದೆ, ಅಮೆರಿಕಾದಲ್ಲಿ ಎಷ್ಟಿದೆ, ಯುರೋಪಲ್ಲಿ ಎಷ್ಟಿದೆ, ಈ ರೀತಿಯಾಗಿ ಆ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಕೂಡ ನಿಮಗೆ ಡೇಟಾ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇವ್ರದ್ದು ಬ್ರ್ಯಾಂಡ್, ಇವ್ರು ಯಾವ ಬ್ರ್ಯಾಂಡಲ್ಲಿ, ಈಗ ಒಂದೇ ಕಂಪ್ನಿದು 2-3 ಬ್ರ್ಯಾಂಡಲ್ಲಿ, ಉದಾಹರಣೆಗೆ ಈಗ ಟಾಟಾದು ನಿಮಗೆ ಟ್ರೆಂಟ್ ಅಂತಲೂ ಒಂದು ಬಟ್ಟೆ ಕಂಪ್ನಿ ಇದೆ. ಅದೇ ರೀತಿಯಾಗಿ ವೆಸ್ಟ್ ಸೈಡ್ ಅಂತಲೂ, ಅಂದರೆ ಟ್ರೆಂಟ್ ಅನ್ನೋ ಕಂಪ್ನಿನಲ್ಲಿ ವೆಸ್ಟ್ ಸೈಡ್ ಅಂತಲೂ ಇದೆ, ಜುಡಿಯೋ ಅಂತಲೂ ಇದೆ. ಆ ರೀತಿ ಓವರ್ ಆಲ್ ಪೇರೆಂಟ್ ಕಂಪ್ನಿ ಒಂದೇ ಆಗಿರುತ್ತೆ, ಬಟ್ ಬ್ರ್ಯಾಂಡಿಂಗ್ ಬೇರೆ ಬೇರೆ ಥರ ಮಾಡ್ತಾ ಇರ್ತಾರೆ. ಆ ರೀತಿ ಏನಾದರೂ ಇದೆಯಾ ಅಂತಂದರೆ ನೋಡಿ ಆ ರೀತಿ ಮಾಹಿತಿ ಇದೆ. ಅದೇ ರೀತಿಯಾಗಿ ಅಸೆಟ್ ಬ್ರೇಕಪ್ ಯಾವ ರೀತಿ ಇದೆ ಅಂತಲೂ ಕೇಳ್ತಾ ಇದ್ದಾರೆ. ಇದು ಪೂರ್ತಿ ಇಂಡಿಯಾದು ಅಂತಲೇ ಇದೆ. ಅದೇ ರೀತಿಯಾಗಿ ಆಪರೇಷನಲ್ R&Dಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಬೇರೆದು ಸಿಪ್ಲಾ ಈ ಕಂಪ್ನಿ, ಡಾಕ್ಟರ್ ರೆಡ್ಡಿಸು, ಇದಕ್ಕೆ ಕಂಪೇರ್ ಮಾಡಿದ್ರೆ ಇವ್ರು ಎಲ್ಲಿ ನಿಲ್ತಾರೆ, ಈ ರೀತಿಯಾಗಿ ಕಂಪೇರ್ ಮಾಡಿಕೊಂಡು ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಪೇರ್ ಕಂಪೇರಿಷನ್ ಅಂದರೆ ಅದೇನೆ API ಮ್ಯಾನುಫ್ಯಾಕ್ಚರ್ಸ್ ಇನ್ಯಾರಿದ್ದಾರೆ, ಸನ್ ಫಾರ್ಮಾಸ್ಯೂಟಿಕಲ್ಸು ಕೂಡ API ಮಾಡ್ತಾರೆ, ಝೈಡಸ್ ಅವರು ಸ್ವಲ್ಪ ಮಾಡ್ತಾರೆ, ಲೂಪಿನೂ ಮಾಡ್ತಾರೆ. ಸೊ ಅದರಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಯಾವ ರೀತಿ ಇದೆ. ನ್ಯೂಟ್ರಾ ಕೆಮಿಕಲ್ಸಲ್ಲಿ ಆ ಒಂದು ಸ್ಪೇಸಲ್ಲಿ ಯಾರ್ಯಾವ ಕಂಪ್ನಿಗಳಿದೆ ಇವರಿಗೆ ಕಾಂಪಿಟೇಷನ್ ಕೊಡೋಕ್ಕೆ. ಅದೇ ರೀತಿಯಾಗಿ ಇವರಿಗೆ ರಾ ಮೆಟೀರಿಯಲ್ ಕೊಡ್ತಿರೋರು ಯಾರು, ಸಪ್ಲೈಯರ್ಗಳು ಯಾರು, ಇವರು ಅವ್ರು ಎಲ್ಲಿಂದ ಬರ್ತಾ ಇದ್ದಾರೆ, ಅವ್ರ ಬಗ್ಗೆನೂ ನೀವು, ಅದು ಲಿಸ್ಟೆಡ್ ಕಂಪ್ನಿ ಆಗಿದ್ದರೆ ಅದ್ರ ಬಗ್ಗೆನೂ ನೀವು ನೋಡ್ತಾ ಹೋಗ್ಬೋದು. ಇವ್ರಿಗೆ ಏನಾದರೂ ಇಂಪ್ಯಾಕ್ಟ್ ಆಯಿತು ಅಂತಂದರೆ ಅವ್ರು ಜಾಸ್ತಿ ಮಾಡಿದ್ರು ಇವರಿಗೆ ಇಂಪ್ಯಾಕ್ಟ್ ಆಗ್ತಾ ಹೋಗ್ಬೋದು. ಈ ರೀತಿ ಈಗ ಉದಾಹರಣೆಗೆ ಬಲರಾಮ್ಪುರ್ ಚೀನಿ, ಅದಕ್ಕೆ ಮತ್ತು ಈ ಮೆಥನಾಲ್ ಯೂಸ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡೋ ಆಟೋ ಕಂಪ್ನಿಗಳು, ಅದಕ್ಕೂ ಟೈಅಪ್ ಇರುತ್ತೆ. ಈ ರೀತಿ ಇದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಜೊತೆಗೆ ಆ್ಯನ್ಯಲ್ ರಿಪೋರ್ಟ್ ನೋಡಿ ಹಿಸ್ಟಾರಿಕಲಿ ನೀವು ನೋಡ್ತಾ ಹೋಗ್ಬೋದು. ಇಷ್ಟು ಹಿಸ್ಟಾರಿಕಲ್ ಡೇಟಾ ನಿಮಗೆ ಒಂದೇ ಕಡೆ ಸಿಗುತ್ತೆ. ಅರ್ನಿಂಗ್ಸ್ ರಿಲೀಸ್ ಯಾವ ರೀತಿ ಆಗಿತ್ತು, ಇನ್ವೆಸ್ಟರ್ ಪ್ರೆಸೆಂಟೇಷನ್ ಏನು ಮಾಡಿದ್ರು. ಈಗ ಉದಾಹರಣೆಗೆ ನಾನು ಯಾವುದೋ 2021 ಮಾರ್ಚಿಂದ ಹೋಗಿ ನೋಡಬೇಕು, ಅದು ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ನೋಡಿ ಎಷ್ಟು ಈಸಿ, ಅವತ್ತೇನು ಬಂದಿತ್ತು ಫಿಗರು. ಈ ರೀತಿಯಾಗಿ ಯಾರು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾ ಇದ್ದೀರಾ, ಹಳೆ ಡೇಟಾ ಬೇಕು ನಿಮಗೆ ಅಂತಂದರೆ ತುಂಬ ಹಳೆ ವರ್ಷಗಳದ್ದು, ಪ್ರೀವಿಯಸ್ ಇಯರ್ಸ್ ಅಂದರೆ ಎಲ್ಲಿ ಲಿಸ್ಟ್ ಆಗಿದೆ 2010-15 ವರ್ಷದ ಡೇಟಾ ಕೂಡ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಡಿಸ್ಕಷನ್ಸು, ಅನಾಲಿಸಿಸು, ಯಾರ್ಯಾರು ಏನೇನು ರೇಟಿಂಗ್ ಕೊಟ್ಟಿದ್ದಾರೆ, ಈ ರೀತಿ ನೋಡಿ ಸಾಕಷ್ಟು ಇನ್ಫಾರ್ಮೇಷನ್ ನಿಮಗೆ ಒಂದೇ ಜಾಗದಲ್ಲಿ ಸಿಗ್ತಾ ಹೋಗುತ್ತೆ. ಅದಕ್ಕೆ ತಿಜೋರಿ ಬಾಗಿಲು ತೆರೆದ ಝೆರೋದಾ ಅಂತ ಹೇಳಿದ್ದೀನಿ. ಯಾಕಂದರೆ ಇದೊಂದು ಜ್ಞಾನದ ತಿಜೋರಿನೇ ಆಗಿದೆ. ಯಾರ್ಯಾರು ಯಾವ ರೀತಿ ನೀವು ಅನಾಲಿಸಿಸ್ ಮಾಡಬೇಕು, ಏನು ಮಾಡಬೇಕು ಅಂತಿದ್ರು ಎಲ್ಲ ಮಾಹಿತಿನೂ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಎಗೇನ್ ಹೇಳ್ತಾ ಇದ್ದೀನಿ, ಇದು ಕಂಪ್ಲೀಟ್ಲಿ ಫ್ರೀ ಟೂಲ್ ಅಲ್ಲ. ಸೊ ನೀವು ಇನ್ವೆಸ್ಟ್ ಮಾಡದಲ್ಲೇ ಇರುವಂಥ ಕಂಪ್ನಿಗಳದ್ದು ಬೇಕಾದರೆ ನೀವು ಇಲ್ಲಿ ಬಂದು ಫೀಡಲ್ಲಿ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಬಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪ್ನಿಗಳಿಗೆ ಡೈರೆಕ್ಟಾಗಿ ನೀವು ಝೆರೋದಾದಲ್ಲೇ ನೋಡ್ತಾ ಹೋಗ್ಬೋದು. ಹಾಗಾದರೆ ಏನಿದೆ ಇವ್ರದ್ದು ತಿಜೋರಿ ಫೈನಾನ್ಸ್ ಅವ್ರದ್ದು ಪ್ಲಾನ್ ಅಂತ ನೀವು ನೋಡಿದ್ರೆ ನೋಡಿ 3 ಪ್ಲಾನ್ ಇದೆ. ಫ್ರೀ ಪ್ಲಾನು ಬೈ ಡಿಫಾಲ್ಟ್ ಝೆರೋದಾ ಯೂಸರ್ಸ್ ಯಾರಿದ್ದಾರೋ ನೀವೆಲ್ಲ ಫ್ರೀ ಪ್ಲಾನ್ ಆಗಿರ್ತೀರಾ. ಇದರಲ್ಲಿ ನೋಡಿ ಕಸ್ಟಮೈಸ್ ನಿಮಗೆ 5 ಅಲರ್ಟ್ ಇಟ್ಕೋಬೋದು, ವಾಚ್ ಲಿಸ್ಟಿಗೆ ಹಾಕೋಬೋದು, ಏನೇನು ಡೇಟಾ ಬರುತ್ತೋ, ನಾಲೆಡ್ಜ್ ಬೇಸ್ ಬರುತ್ತೋ ಅದ್ರ ಬಗ್ಗೆ ಅದೆಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಒಂದು ₹330 ಪರ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಇದರಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಒಂದು 5 ಪೋರ್ಟ್ಫೋಲಿಯೋ, ಈಗ ಒಂದು ಪೋರ್ಟ್ಫೋಲಿಯೋ ಅಕೌಂಟನ್ನು ಮಾತ್ರ ನಾವು ಮ್ಯಾನೇಜ್ ಮಾಡ್ಬೋದು, ಅದ್ರ ಸಂಬಂಧಪಟ್ಟ ನ್ಯೂಸ್ ಎಲ್ಲ ನಿಮ್ಗೆ ಒಂದು ಕಡೆ ಸಿಗುತ್ತೆ ಅಂತ ಹೇಳಿದ್ರು. ನೀವು ಜಾಸ್ತಿ ಪೋರ್ಟ್ಫೋಲಿಯೋಗಳನ್ನು ನೀವು ಒಂದೇ ಕಡೆ ನೋಡ್ತಾ ಹೋಗಬೇಕು ಅಂತಂದರೆ, ಟ್ರ್ಯಾಕ್ ಮಾಡ್ತಾ ಹೋಗಬೇಕು ಅಂತಂದರೆ ಇಲ್ಲಿ ಆ ರೀತಿ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಜಾಸ್ತಿ ವಾಚ್ ಲಿಸ್ಟ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಒಂದೇ ವಾಚ್ ಲಿಸ್ಟ್ ಆಗ್ತಾ ಹೋಗುತ್ತೆ. ಅನ್ಲಿಮಿಟೆಡ್ ಅಲರ್ಟ್ಸ್ ಇಟ್ಕೋಬೋದು ಡಿಪೆಂಡಿಂಗ್ ಅಪಾನ್ ಮಾರ್ಕೆಟ್ ಕಂಡೀಷನ್ಸ್ ಮೇಲೆ. ಜೊತೆಗೆ ಫಂಡಮೆಂಟಲ್ ರಿಸರ್ಚ್ ಮಾಡೋಕ್ಕೂ ನೋಡಿ ಜಾಸ್ತಿ ಡೇಟಾ ಸಿಗ್ತಾ ಹೋಗುತ್ತೆ. ಅದೇನಾದರೂ 3500 ಪರ್ ಇಯರ್, ಇದರದ್ದೇ ಇಯರ್ ಪ್ಲಾನ್, ಇದು ಮಂತ್ಲಿ ಪ್ಲಾನ್ ಇದೆ. ಅದರದ್ದು ಇಯರ್ಲಿ ಪ್ಲಾನ್ ಆದರೆ ಸ್ವಲ್ಪ ಸೇವಿಂಗ್ ಅಂತ ಹೇಳ್ತಾ ಇದ್ದಾರೆ, 292 ಬೀಳುತ್ತೆ ಅಂತ. ಇದರಲ್ಲಿ ನೀವು ಮಾಡ್ಕೊಂಡ್ರು ಕೂಡ ಈ ಥರ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಬಟ್ ಬೇಸಿಕ್ ಪೋರ್ಟ್ಫೋಲಿಯೋ ಬಗ್ಗೆ ನೀವು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿರ್ತೀರೋ ಅದ್ರ ಬಗ್ಗೆ ನ್ಯೂಸು ಆ ಥರ ಬೇಕು ಅಂತಂದರೆ ಫ್ರೀ ಪ್ಲಾನಲ್ಲಿ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಒಂದು ತಿಜೋರಿ ಬಾಗಿಲು ತೆಗೆದಿದೆ ಅಂತಲೇ ಹೇಳ್ಬೋದು ಝೆರೋದಾ. ಈ ರೀತಿ ಸಾಕಷ್ಟು ಫೀಚರ್ಗಳನ್ನು ತರುವಂಥ ಸಾಧ್ಯತೆ ಝೆರೋದಾ ಅನ್ನೋ ಬ್ರೋಕರಿಗೆ ಹೆಚ್ಚಿದೆ. ಯಾಕೆಂದರೆ ಇವರು ತುಂಬ ಆ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ಯಾಕೆ ಕಾರಣ ಆಯಿತು ಅಂತಂದರೆ ಇವರು ಅಡ್ವರ್ಟೈಸ್ಮೆಂಟಿಗೆ ದುಡ್ಡನ್ನು ಖರ್ಚು ಮಾಡಿಲ್ಲ. ಆ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಏನು ಖರ್ಚು ಮಾಡ್ತಾರಲ್ಲ ಬೇರೆ ಪ್ಲೇಯರ್ಸು, ಅದರಲ್ಲೇ ಇವರು ಜಾಸ್ತಿ ಪ್ರಾಫಿಟ್ನ ಮಾಡ್ಕೊತಾರೆ. ನೀವು ನೋಡ್ಬೋದು IPL ಆಗಿರ್ಬೋದು, TV ಆ್ಯಡ್ಸಲ್ಲಿ ಆಗಿರ್ಬೋದು ಎಷ್ಟು ಆ್ಯಡ್ ಬರುತ್ತೆ. ಬಟ್ ಝೆರೋದಾದು ಎಲ್ಲೂ ಆ್ಯಡ್ ಬಂದಿರೋದಿಲ್ಲ. ಆ ಆ್ಯಡ್ ರೆವೆನ್ಯೂನೆಲ್ಲ ಸೇವ್ ಮಾಡಿರೋದನ್ನ ಇವರು ಬೇರೆ ಬೇರೆ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಟಿಕ್ಕರ್ ಟೇಪ್ ಅನ್ನೋ ಕಂಪ್ನಿ, ಸ್ಟ್ರೀಕ್ ಅನ್ನೋ ಕಂಪ್ನಿ, ಸೆನ್ಸಿಬಲ್ ಅನ್ನೋ ಕಂಪ್ನಿ, ತಿಜೋರಿ ಅನ್ನೋ ಕಂಪ್ನಿ, ದಿಟೋ ಅನ್ನೋ ಹೆಲ್ತ್ ಇನ್ಶೂರೆನ್ಸ್ ಈ ರೀತಿ ಕಂಪ್ನಿ, ಈ ಥರ ಸಾಕಷ್ಟು ಕಂಪ್ನಿಗಳಲ್ಲಿ ಇವರು ಇನ್ವೆಸ್ಟ್ ಮಾಡಿರೋದ್ರಿಂದ ಅಲ್ಲಿಂದ ಒಂದಿಷ್ಟು ಫೀಚರ್ಸ್ಗಳನ್ನು ಆ್ಯಡ್ ಮಾಡಿ ಝೆರೋದಾದಲ್ಲಿ ಕೊಟ್ಟು ಇನ್ನೂ ಜಾಸ್ತಿ ಜನನ ಅಟ್ರಾಕ್ಟ್ ಮಾಡಲಿಕ್ಕೆ ಹೋಗ್ಬೋದು. ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಬ್ರೋಕರ್ ಅಂತ ಆಗಲಿ, ಮಾರ್ಕೆಟ್ ಲೀಡರ್ ಅಂತ ಯಾರಿದ್ದಾರೆ ಅವ್ರ ಜೊತೆ ನೀವಿದ್ದರೆ ಲಾಂಗ್ ರನ್ನಲ್ಲಿ ನಮಗೆ ಅದು ಬೆನಿಫಿಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಟೂ ಬಿಗ್ ಟು ಫೇಲ್ ಕಂಪ್ನೀಸ್
ಅಟ್ಲೀಸ್ಟ್ ಸ್ವಲ್ಪ ಅವ್ರು ಏನಾದರೂ ಮಾಡ್ತಾರೆ ತಮ್ಮ ಬಿಸ್ನೆಸ್ನ ಉಳಿಸ್ಕೋಬೇಕು ಅಂತಂದರೆ. ಇದಿಷ್ಟು ಇವತ್ತಿನ ಕೈ ಟ್ಯೂಟೋರಿಯಲ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.